ರಬಕವಿಯ ಶ್ರೀ ಎಂ.ಯು. ಪಟ್ಟಣ್ ಸಂಯುಕ್ತ ಪದವಿಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳ ಸಂಸತ್ ಚುನಾವಣೆ ಇಂದು ಬಿರುಸಿನಿಂದ ಜರುಗಿತು. ಒಟ್ಟು 18 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. 7ನೇ ವರ್ಗದ ಮಲ್ಲಿಕಾರ್ಜುನ್ ಕಟ್ಟಿಮನಿ ಮತ್ತು ಶ್ರೀಶೈಲ್ ಹುಣಸ್ಯಾಳ್ ಅವಿರೋಧವಾಗಿ ಆಯ್ಕೆಯಾದರು. ಉಳಿದಂತೆ 6ನೇ ವರ್ಗದಿಂದ ಉಮೇಶ್ ನದಾಫ್, ಪ್ರಣವ್ ಕೊಕಟ್ನೂರ್, 8ನೇ ವರ್ಗದಿಂದ ಪರಶುರಾಮ್ ಕೆಮಲಾಪುರ್, ರೋಹನ್ ಸಿಂಗ್ ರಜಪೂತ್, 9ನೇ ವರ್ಗದಿಂದ ಸಿದ್ಧಾರ್ಥ್ ಪಾಗಡೆ, ಸಂತೋಷ್ ಫಕೀರ್ಪುರ್, 10ನೇ ವರ್ಗದಿಂದ ಅಭಿಷೇಕ್ ಹೊಸಕೋಟಿ, ಅರುಣ್ ಗಾಡಿವಡ್ಡರ್ ಮತ್ತು ನಟರಾಜ್ ಕಳ್ಳೆಗುದ್ದಿ ಆಯ್ಕೆಯಾದರು. ಮುಖ್ಯ ಚುನಾವಣಾಧಿಕಾರಿಗಳಾಗಿ ಹಿರಿಯ ಶಿಕ್ಷಕ ಬಿ.ಎಸ್. ಪಾಟೀಲ್ ಮತ್ತು ಆರ್.ಎಸ್. ಬೆಲ್ಲಂ ಆಗಮಿಸಿದ್ದರು. ಚುನಾವಣೆಯ ನಿಯಮಾವಳಿಗಳನ್ನು ಅಭ್ಯರ್ಥಿಗಳಿಗೆ ಮತ್ತು ಮತದಾರರಿಗೆ ಶ್ರೀ ಬಿ.ವಿ. ಅಮಲ್ಜರಿ ಮತ್ತು ಯಶವಂತ್ ವಾಜಂತ್ರಿ ಹೇಳಿದರು. ಕಾಲೇಜು ವಿಭಾಗದ ಆರ್.ಪಿ. ನೂಟದ್ ಮತ್ತು ಎಂ.ಕೆ. ಮುರಗೋಡ್ ಚುನಾವಣಾ ವೀಕ್ಷಕರಾಗಿ ಆಗಮಿಸಿದ್ದರು. ಎಂ.ಎ. ಪಾಯೆ, ಅನಿಲ್ ಹುಲ್ಲೂರ್, ಕವಿತಾ ಗಾಯಕ್ವಾಡ್, ಪೂಜಾ ಕಣ್ಣೂರ್, ನಿಖಿತಾ ಶಿಕಲ್ಗಾರ್ ಚುನಾವಣಾ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸಿದರು. ಪ್ರಕಾಶ್ ಕೊಣ್ಣೂರ್ ಬಿಗಿಯಾದ ಭದ್ರತೆಯನ್ನು ಏರ್ಪಡಿಸಿದ್ದರು. ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಎಂದು ವರದಿಯಾಗಿದೆ. ಚುನಾವಣೆಯು ಮುಗಿದ ಬೆನ್ನಲ್ಲಿಯೇ ಮತದಾನ ಎಣಿಕೆಯ ಕಾರ್ಯ ಸಹ ನಡೆಯಿತು. ಪ್ರಧಾನಮಂತ್ರಿಯಾಗಿ ಅಭಿಷೇಕ್ ಹೊಸಕೋಟಿ, ಉಪಪ್ರಧಾನಿಯಾಗಿ ಅರುಣ್ ಗಾಡಿವಡ್ಡರ್ ಮತ್ತು ಕ್ರೀಡಾ ಮಂತ್ರಿಯಾಗಿ ನಟರಾಜ್ ಕಳ್ಳೆಗುದ್ದಿ ಆಯ್ಕೆಯಾದರು. 7ನೇ ವರ್ಗದ ಮಲ್ಲಿಕಾರ್ಜುನ್ ಕಟ್ಟಿಮನಿ ನೀರಾವರಿ ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ, ಶ್ರೀಶೈಲ್ ಹುಣಸ್ಯಾಳ್ ರಕ್ಷಣಾ ಸಚಿವರಾಗಿ, ಪರಶುರಾಮ್ ಕೆಮಲಾಪುರ್ ಪ್ರವಾಹ ಸಚಿವರಾಗಿ, ರೋಹನ್ ಸಿಂಗ್ ರಜಪೂತ್ ಶಿಕ್ಷಣ ಮಂತ್ರಿಯಾಗಿ, ಸಿದ್ಧಾರ್ಥ್ ಪಾಗಡೆ ಹಣಕಾಸು ಮಂತ್ರಿಯಾಗಿ, ಸಂತೋಷ್ ಫಕೀರ್ಪುರ್ ಆರೋಗ್ಯ ಮಂತ್ರಿಯಾಗಿ ಮತ್ತು ಉಮೇಶ್ ನದಾಫ್ ಗೃಹ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆಂದು ತಿಳಿದುಬಂದಿದೆ. ಕಲಾ ಸಂಗಮಕ್ಕಾಗಿ ವರದಿ ಯಶವಂತ್ ವಾಜಂತ್ರಿ. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ಸುದ್ದಿಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಧನ್ಯವಾದಗಳು. ಆಧಾರ್ ಕಾರ್ಡ್ ತೋರಿಸ್ರಿ. ಹಿಂಗೆ ಆಧಾರ್ ಕಾರ್ಡ್ ತೋರಿಸೋಟ. ಹಾಂ ಸರ್ 5 ಮಂದಿ ಬಿಡ್ರಿ. ಕೇವಲ ಆಗತದವ್ರು ಮಾತ್ರ ಬರಬೇಕು. ಇದ್ಯಾಕೆ ಬಂದೇವು? ಡಬ್ಬ ಸರ್ 6ನೇ ಆಗತದವ್ರು ಮಾತ್ರ ಬರ್ತಾರೆ.
ಸರ್ ಈಗ ಶಾಲಾ ಸಂಸತ್ತು ಚುನಾವಣೆ ನಡೆದೈತಿ, ಮಕ್ಕಳ ಚುನಾವಣೆ. ಇದ್ರ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸ್ತೈತಿ? ಭಾಳ ಖುಷಿ ಆಗ್ತದೆ. ನಮ್ಮ ಎಮ್ಮೆಪಟ್ಟಣ ಹೈಸ್ಕೂಲ್ನಲ್ಲಿ ಪ್ರಪ್ರಥಮ ಬಾರಿಗೆ ಸಂಸತ್ ಚುನಾವಣೆ, ಈ ಶಾಲಾ ಸಂಸತ್ತಿನ ಚುನಾವಣೆ ನಡೆಸ್ತಕ್ಕಂಥದ್ದು. BS ಪಾಟೀಲ್ರವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನುವ ರೀತಿ ಒಳಗಡೆ ಚುನಾವಣೆ ಅಂದರೆ ಏನು, ಜನಪ್ರತಿನಿಧಿಗಳು ಅಂದರೆ ಏನು, ಇದ್ರ ಬಗ್ಗೆ ಕಲ್ಪನೆಗಳನ್ನು ಮೂಡಿಸೋದಕ್ಕಾಗಿ ಈ ಶಾಲೆಗಳಲ್ಲಿ ಈ ಶಾಲಾ ಸಂಸತ್ತಿನ ಚುನಾವಣೆಗಳನ್ನು ನಡೆಸುವುದು ಯೋಗ್ಯ ಅಂತ ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು. ಹಾಂ, ನಿಮ್ಮ ಗುರ್ತೇನು ನೀವು? ನಿಂದೇನಾಯ್ತು? ಹಾಂ, ನಿಂದೇನಾಯ್ತು? ಗಡಿಯಾರ. ಇಂದಿನ ನಮ್ಮ ಶಾಲೆಯ ಯುವ ಸಂಸತ್ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ BV ಅಪ್ಪುಂಜೇರಪ್ಪರುಗಳು ಅತಿ ಉತ್ಸವದಿಂದ ಈ ಒಂದು ಶಾಲಾ ಸಂಸತ್ ಪ್ರಕ್ರಿಯೆ ಆರಂಭಗೊಂಡಿದೆ. ಅದರ ಬಗ್ಗೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಒಂದೆರಡು ತಮ್ಮ ಅಭಿಪ್ರಾಯ ಹೇಳಲು ವಿನಂತಿಸಿದರು. ಶಾಲಾ ಮಟ್ಟದಲ್ಲಿ ಮಕ್ಕಳಿಗೆ ಮತದಾನ ಪ್ರಕ್ರಿಯೆ ತಿಳಿಸಿಕೊಡುವಂತಹ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ ಇದು ಶಾಲಾ ಸಂಸತ್ ಚುನಾವಣೆ. ಈ 2024-25ನೇ ಸಾಲಿನಲ್ಲಿ ನಮ್ಮ ಮಕ್ಕಳಿಗೆ ಸುಮಾರು 2 ವಾರಗಳ ಹಿಂದೆ ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಡಲಾಗಿತ್ತು. ಹಂತ ಹಂತವಾಗಿ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಇಂದು ದಿನಾಂಕ 20/7/2024 ಶನಿವಾರದಂದು ಮತದಾನ ಪ್ರಕ್ರಿಯೆ ಸರಿಯಾಗಿ 11 ಗಂಟೆಗೆ ಆರಂಭವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ತಮ್ಮ ತಮ್ಮ ಆಧಾರ್ ಕಾರ್ಡ್ ಮತ್ತು ಇತರೆ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಒಳ್ಳೆಯ ತಮ್ಮ ಲೀಡರ್ಗಳನ್ನ, ಪ್ರತಿನಿಧಿಗಳನ್ನ ಶಾಲಾ ಸಂಸತ್ಗೆ ಆಯ್ಕೆ ಮಾಡಲು ಅವರೆಲ್ಲ ಉತ್ಸುಕರಾಗಿದ್ದಾರೆ. ಇದಕ್ಕೆಲ್ಲ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಪುತ್ರರು ಕೂಡ ತುಂಬಾ ಸಹಾಯ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಚುನಾವಣೆ ಪ್ರಕ್ರಿಯೆ ಅತ್ಯಂತ ಉತ್ಸಾಹ ಜರುಗುತ್ತಿದೆ ಅನ್ನುವಂಥ ಮಾತನ್ನು ತಿಳಿಸುತ್ತೇವೆ. ಇಲ್ಲಿವರೆಗೂ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ BV ಅಪ್ಪುಂಜೇರಪ್ಪರುಗಳು ಈ ಶಾಲಾ ಸಂಸತ್ತು ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದಿದ್ದು ಒಂದು ಮಕ್ಕಳ ಭವಿಷ್ಯದ ಬೆಳವಣಿಗೆಗಾಗಿ ತುಂಬ ಉಪಯುಕ್ತ ಅನ್ನುವಂಥದ್ದು ಹೇಳಿದ್ದಕ್ಕಾಗಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿಯೂ ಹಾಗೂ ಸಿಬ್ಬಂದಿ ಪರವಾಗಿಯೂ ಅವರಿಗೆ ತುಂಬ ತುಂಬ ಅಭಿನಂದನೆ. ಥ್ಯಾಂಕ್ ಯು. ಹೊರಗೋಗಿ ಓಪನ್ ಮಾಡಿ ನಿಮಗೆ ಯಾವ ಇಬ್ಬರು ಕ್ಯಾಂಡಿಡೇಟ್ ಬೇಕಲ್ಲ ಆ ಇಬ್ಬರ ಮುಂದೆ ರೈಟ್ ಹಾಕ್ಬೇಕ. ಹಾಕಿ ಹೊರಗೆ ಹೆಂಗೆ ಮಡಿಸಿರ್ತೀವಲ್ಲ ಹಂಗೆ ಮಡಿಸ್ತಾನೆ ಹೊರಗಿನ ಡಬ್ಬಿ ಒಳಗೆ ಹಾಕ್ಬೇಕ. ಗೊತ್ತಾಯ್ತು? ನೀವು ಚೀಟಿ ಕೊಟ್ಟದ್ದು ಹೆಂಗಿರ್ತೈತೆ ಹಂಗ ಮತ್ತೆ ಮಡಿಸ್ತಾನೆ ಒಳಗೆ ಇದು ಹೊರಗಿನ ಡಬ್ಬಿ ಒಳಗೆ ಹಾಕ್ಬೇಕ. ಕೇಳಬೇಕಿಲ್ರಿ ನಾ ಹೇಳುದ? ಕೇಳ್ತಾ ಮಾಡಿ ವಿಡಿಯೋ.
ಒಬ್ಬಟ್ನೂರು ವರ್ಷಪ್ಪಗೋಡ್ ಒಬ್ಬಟ್ನೂರು ಒಬ್ಬಾಣಿ ಒಬ್ಬಟ್ನೂರು ಯಾರು ಹಾಕಿ ನೋಡಪ್ಪ ಸಿಸ್ಟವರು ಹಿರಣ್ಯ ಕೊಗಟ್ನೂರ ಪರಶುರಾಮ್ ಕಮಲಾಪುರ ರೋನಕ್ ಸಿಂಗ್ ರಾಜಪೂತ್ ಪರಶುರಾಮ್ ಕಮಲಾಪುರ ಕೊಗಟ್ನೂರ ಕಮಲಾಪುರ ಮೊಫ್ತಾರ್ ರಾಜಪೂತ್